ಗುರು ಸಂಕ್ರಮಣ 2024 ಕಟಕ ರಾಶಿ. ವೃಷಭ ರಾಶಿಯಲ್ಲಿ ಗುರುವಿನ ಈ ಸಂಕ್ರಮವು ನಿಮ್ಮ ಕರ್ಕಾಟಕದಿಂದ 11ನೇ ಮನೆಯಲ್ಲಿ ಸಂಭವಿಸುತ್ತದೆ. ಗುರುವು ನಿಮಗೆ ಬಹಳ ನಿರ್ಣಾಯಕ ಗ್ರಹವಾಗಿದೆ. ನಿಮ್ಮ 6ನೇ ಮನೆಯ ಅಧಿಪತಿಯಾಗಿರುವುದರ ಹೊರತಾಗಿ ಇದು ನಿಮ್ಮ ಅದೃಷ್ಟದ ಅಧಿಪತಿಯಾಗಿದೆ. ಇದು 9ನೇ ಮನೆಯಾಗಿದೆ ಮತ್ತು 9ನೇ ಮನೆಯ ಅಧಿಪತಿಯಿಂದ 11ನೇ ಮನೆಗೆ ಅದರ ಸಾಗಣೆಯು ನಿಮ್ಮ ಅದೃಷ್ಟವನ್ನು ಸುಧಾರಿಸುತ್ತದೆ. ಗುರು ಸಂಚಾರ 2024ರ ಪರಿಣಾಮವಾಗಿ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ನಾಶವಾಗುತ್ತವೆ. ನಿಮ್ಮ ವ್ಯಾಪಾರ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ನೀವು ಹೆಚ್ಚಿನ ಶಿಕ್ಷಣವನ್ನು ಮುಂದುವರಿಸಲು ಆಯ್ಕೆ ಮಾಡಿದರೆ ನಿಮ್ಮ ದಾರಿಯಲ್ಲಿ ನಿಂತಿರುವ ಅಡೆತಡೆಗಳು ಕಡಿಮೆಯಾಗುತ್ತವೆ ಮತ್ತು ಅತ್ಯುತ್ತಮ ಶಿಕ್ಷಣವನ್ನು ಪಡೆಯುವ ಉತ್ತಮ ಅವಕಾಶವನ್ನು ನೀವು ಹೊಂದಿರುತ್ತೀರಿ. ಗುರುಗ್ರಹವು ನಿಮ್ಮ ಜೀವನದ ಹಲವಾರು ಅಂಶಗಳಲ್ಲಿ ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಗಳಿಕೆಯು ಗಣನೀಯವಾಗಿ ಏರುತ್ತದೆ. 2024ರಲ್ಲಿ ಗುರುವಿನ ಸಂಚಾರದ ಪ್ರಕಾರ ಕಚೇರಿಯಲ್ಲಿ ನಿಮ್ಮ ಅಧಿಕಾರವು ಹೆಚ್ಚಾಗುತ್ತದೆ ಮತ್ತು ನಿಮ್ಮನ್ನು ಗೌರವದಿಂದ ಕಾಣಲಾಗುತ್ತದೆ. ನಿಮ್ಮ ಮೇಲಧಿಕಾರಿಗಳ ಪರವಾಗಿ ನೀವು ಬೇಗನೆ ಪ್ರಶಂಸೆಯನ್ನು ಪಡೆಯುತ್ತೀರಿ. ಇದು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಬೇರುಗಳನ್ನು ಹೊಂದಿಸಲು ಅನುವು ಮಾಡಿಕೊಡುತ್ತದೆ. ವ್ಯಾಪಾರಕ್ಕಾಗಿ ಪ್ರಯಾಣವು ನಿಮಗೆ ಇನ್ನಷ್ಟು ಸಹಾಯಕವಾಗಿರುತ್ತದೆ. ಇಲ್ಲಿ ನೆಲೆಗೊಂಡಿರುವ ಗುರುವು ನಿಮ್ಮ 3ನೇ, 5ನೇ ಮತ್ತು 7ನೇ ಮನೆಗಳನ್ನು ಸಂಪೂರ್ಣ ದೃಷ್ಟಿಯೊಂದಿಗೆ ನೋಡುತ್ತಾನೆ. 3ನೇ ಮನೆಯಲ್ಲಿ ಗುರುವಿನ ಸಂಯೋಗದ ಪರಿಣಾಮವಾಗಿ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ನಿಮ್ಮ ವಲಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧಗಳು ಪ್ರೀತಿಯಿಂದ ಕೂಡಿರುತ್ತವೆ. ಇದು ನಿಮಗೆ ಅನೇಕ ಹಂತಗಳಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಯಾವುದೇ ಆಸಕ್ತಿಗಳನ್ನು ಅನುಸರಿಸುವ ಮೂಲಕ ನೀವು ಹಣವನ್ನು ಗಳಿಸಬಹುದು. ಈ ಸಂಚಾರವು ಪ್ರೇಮ ವ್ಯವಹಾರಗಳಿಗೆ ಉತ್ತಮವಾಗಿರುತ್ತದೆ ಮತ್ತು ನೀವು ಪ್ರೇಮ ವಿವಾಹವನ್ನು ಹೊಂದಬಹುದು. ನೀವು ಪ್ರೀತಿಸುವವರ ಮುಂದೆ ನಿಮ್ಮ ಮಾತುಗಳನ್ನು ಇಟ್ಟುಕೊಂಡರೆ ಅವರು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಈ ಸಾಗಣೆಯು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ ಮತ್ತು ಅವರು ಶಾಲೆಯಲ್ಲಿ ಯಶಸ್ವಿಯಾಗಲು ಉತ್ತಮ ಅವಕಾಶವನ್ನು ಹೊಂದಿರುತ್ತಾರೆ. ನೀವು ವಿವಾಹಿತರಾಗಿದ್ದರೆ ಮಗುವಿನ ಜನನದ ಬಗ್ಗೆ ನೀವು ಅತ್ಯುತ್ತಮ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ನೀವು ಈಗಾಗಲೇ ಮಕ್ಕಳಿಲ್ಲದಿದ್ದರೆ ನೀವು ಮಗುವಿಗೆ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ದಾಂಪತ್ಯದಲ್ಲಿ ಮಾಧುರ್ಯ ಬೆಳೆಯುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸಾಮರಸ್ಯದಿಂದ ಕೂಡಿರುತ್ತದೆ. ವ್ಯಾಪಾರದಲ್ಲಿ ಯಶಸ್ಸು ಇರುತ್ತದೆ. ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ಇರುತ್ತವೆ. ಮೇ 3 ಮತ್ತು ಜೂನ್ 3ರ ನಡುವೆ ನಿಮ್ಮ ಪ್ರಭಾವವು ಕುಸಿಯಬಹುದು. ಈ ಅವಧಿಯಲ್ಲಿ ಪ್ರಯತ್ನಗಳು ಗಟ್ಟಿಯಾಗಬೇಕು. ಅಕ್ಟೋಬರ್ 9ರಂದು ಗುರುವು ಹಿಮ್ಮೆಟ್ಟಿಸಿದಾಗ ನಿಮ್ಮ ಮನಸ್ಸು ಧಾರ್ಮಿಕ ಕೆಲಸಕ್ಕಿಂತ ಹಣದ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಮತ್ತು ನೀವು ಸಮೃದ್ಧಿಯನ್ನು ಪಡೆಯುತ್ತೀರಿ. ಪರಿಹಾರ: ಉತ್ತಮ ಗುಣಮಟ್ಟದ ನೀಲಮಣಿಯನ್ನು ಚಿನ್ನದ ಉಂಗುರದಲ್ಲಿ ಧರಿಸಿ ಮತ್ತು ಶುಕ್ಲ ಪಕ್ಷದಂದು ಗುರುವಾರದಂದು ನಿಮ್ಮ ತೋರು ಬೆರಳಿಗೆ ಧರಿಸಿ.